ಒಂದು ಮೆನೋಪಾಸ್ ಆಗೋದು ನಾರ್ಮಲ್ ಆವರೇಜ್ ಏಜ್ ಎಷ್ಟಿತ್ತು ಸರ್ ಮುಂಚೆ, ಇವಾಗ ಯೂಶಲಿ ಹೇಗಿದೆ? ನಾವು ಆವ್ರೇಜ್ ಏಜ್ ಹೇಳ್ಬೇಕಂದ್ರೆ ಮೊದಲು ಯೂಸ್ ಟು ಸೇ ಅರೌಂಡ್ 46 ಇಸ್ ಅನ್ ಆವ್ರೇಜ್ ಇಂಡಿಯನ್ ಏಜ್ ಫಾರ್ ಹ್ಯಾವಿಂಗ್ ಮೆನೋಪಾಸ್. ಎನಿವನ್ ಯಾರಿಗಾದ್ರೂ 40 ವರ್ಷಕ್ಕಿಂತ ಮುಂಚೆ ನಾವು ಏನಾದರೂ ಮೆನೋಪಾಸ್ ಆದಾಗ ಅವ್ರನ್ನ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಇಲ್ಲ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತಿದ್ವಿ. ಎಸ್. ಸೊ ಈಗ ಏನಾಗಿದೆ, ದಿಸ್ ಸೆಟ್ ಆಫ್ ಪೇಷಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂದರೆ ನಾವು 35 ಆಲ್ರೆಡಿ ಎಗ್ಸ್ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟು. ಸೊ ಎನಿವನ್ ಹೂ ಇಸ್ ಪ್ಲ್ಯಾನಿಂಗ್ ದರ್ ಕೆರಿಯರ್ ಪೋಸ್ಟ್ಪೋನ್ ಮಾಡ್ತೀವಿ ಅಂದಾಗ ಒಂದು ಅವರು ಒಂದು ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಮೊಟ್ಟೆಕೋಶದಲ್ಲಿ ಮೊಟ್ಟೆಗಳು ಹೇಗಿದೆ, ಗರ್ಭಕೋಶ ಹೇಗಿದೆ, ಅದರ ಅಕ್ಕಪಕ್ಕ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಾವು ಅಬ್ವಿಯಸ್ಲಿ ನಾವು ಆಸ್ಟ್ರಾಲಜರ್ ಥರ ಒಂದು 10 ವರ್ಷ 20 ವರ್ಷದ ಇದು ಎಂತಾರೆ ಚಾರ್ಟ್ ಕೊಡ್ಲಿಕ್ಕಾಗಲ್ಲ. ರೈಟ್. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟೆಲ್ ಇನ್ನೊಂದು 2 ವರ್ಷ ಕಾಯ್ಬೋದು, ಇಲ್ಲೊಂದು 3 ವರ್ಷ ಕಾಯ್ಬೋದು, ಇಲ್ಲ ಎವ್ರಿ ಸೆಕೆಂಡ್ ಇಯರ್ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ದ ಚೆಕ್. ಆ ಥರ ಮಾಡಿದಾಗ ಅಟ್ಲೀಸ್ಟ್ ಯು ಆರ್ ಶ್ಯೂರ್, ಓಕೆ ನಮ್ಮದು ಬೇರೆ ಏನೋ ದೊಡ್ಡ ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ, ನಮಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಇಲ್ಲ ಡೈರೆಕ್ಟಾಗಿ IVF ಹೋಗ್ಬೇಕು, ಆ ಥರ ಸಿಚುವೇಶನ್ಸ್ನ ಅವಾಯ್ಡ್ ಮಾಡ್ಕೋಬೋದು.